ಇನ್ನು ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ಜಾತಿ ಗಣತಿ ಶುರುವಾಗಿ 2 ದಿನ ಕಳೆದಿದೆ. ಆದರೆ ಇನ್ಮುಂದೆ ಜಾತಿ ಗಣತಿ ನಡೆಯುತ್ತಾ ಇಲ್ವಾ ಅನ್ನೋದರ ಬಗ್ಗೆ ಹೈಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ. ತೀರ್ಪು ಹೊರಬರುವ ಸಾಧ್ಯತೆ ಇದೆ. ಜಾತಿ ಗಣತಿಗೆ ತಡೆನಾ ಮುಂದುವರಿಯುತ್ತಾ ಹೈಕೋರ್ಟ್ನಲ್ಲಿಂದು ನಿರ್ಧಾರ. ನೆನೆ 2 ಕಡೆ ವಕೀಲರ ಪ್ರಬಲ ವಾದ ಪ್ರತಿವಾದ. ಏನಾಗುತ್ತೆ ಸರ್ವೆ ಭವಿಷ್ಯ? ರಾಜ್ಯ ಸರ್ಕಾರ ನಡೆಸುತ್ತಿರೋ ಜಾತಿ ಗಣತಿ ಭವಿಷ್ಯ ಈಗ ಹೈಕೋರ್ಟ್ ನೀಡೋ ತೀರ್ಪಿನ ಮೇಲೆ ನಿಂತಿದೆ. ಸದ್ಯ 2 ದಿನ ಗಣತಿ ಕಾರ್ಯ ಮುಗಿದಿದೆ. ಇಂದು 3ನೇ ದಿನದ ಗಣತಿ. ಈ ಮಧ್ಯೆ ಜಾತಿ ಗಣತಿ ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿಗಳ ವಿಚಾರಣೆ ನಿನ್ನೆ ಹೈಕೋರ್ಟ್ನಲ್ಲಿ ನಡೆಯಿತು. ಅರ್ಜಿದಾರರ ಪರ ವಕೀಲರು, ಸರ್ಕಾರದ ಹಾಗೂ ಹಿಂದುಳಿದ ವರ್ಗದ ಆಯೋಗದ ವಕೀಲರ ನಡುವೆ ಹೈ ವೋಲ್ಟೇಜ್ ವಾದ ಪ್ರತಿವಾದವೇ ನಡೆದಿದೆ. ಅರ್ಜಿದಾರರ ಪರ ವಕೀಲರು ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆ ಮಾಡೋ ಅಧಿಕಾರವೇ ಇಲ್ಲ, ಕಾನೂನಿನ ಬಲವಿಲ್ಲದೆ ಸರ್ವೆ ಮಾಡ್ತಿದ್ದು ಜಾತಿಗಳ ಪಟ್ಟಿ ಪರಿಷ್ಕರಣೆಯು ಕಾನೂನು ಬಾಹಿರವಾಗಿದೆ. ಚುನಾವಣಾ ಉದ್ದೇಶದಿಂದ ರಾಜ್ಯ ಸರ್ಕಾರ ಜಾತಿಗಳ ಅಂಕಿಅಂಶ ಸಂಗ್ರಹ ಮಾಡ್ತಿದ್ದು ಸರ್ಕಾರ ಹೊಸ ಜಾತಿಗಳನ್ನ ಸೃಷ್ಟಿಸಿದೆ. ಬಣಜಿಗ ಕ್ರಿಶ್ಚಿಯನ್, ಬೆಸ್ತರು ಕ್ರಿಶ್ಚಿಯನ್ ಸೇರಿ ಒಟ್ಟು 35ರಿಂದ 40 ಧರ್ಮ ಮಿಶ್ರಿತ ಜಾತಿಗಳನ್ನ ಗುರುತಿಸಿದ್ದಾರೆ. 2002ರಲ್ಲಿ 800 ಜಾತಿ ಇದ್ರೆ ಈಗ 1561 ಜಾತಿ ಮಾಡಿದ್ದಾರೆ. 126 ಕೋಟಿ ವೆಚ್ಚ ಮಾಡಿ ತಯಾರಿಸಿದ ವರದಿಯನ್ನ ಸರ್ಕಾರ ತಿಪ್ಪೆಗೆಸೆದಿದೆ. ಹೀಗೆ ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸಿದ್ರು. ಇದಾದ ಬಳಿಕ ಸರ್ಕಾರದ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದ ಮಂಡಿಸಿದ್ರು. ಇದು ಜಾತಿ ಗಣತಿಯಲ್ಲ, ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಅಷ್ಟೇ. ಸಾಮಾಜಿಕ ಕಲ್ಯಾಣ ಕಾರ್ಯಗಳಿಗೆ ಅನುಕೂಲವಾಗುವಂತೆ ಸರ್ವೆ ನಡೆಸಲಾಗ್ತಿದೆ. ಕೇಂದ್ರದ ಜಾತಿ ಪಟ್ಟಿಯಲ್ಲಿರೋದಕ್ಕಿಂತ ಪ್ರತ್ಯೇಕ ಪಟ್ಟಿಯನ್ನ ರಾಜ್ಯ ಸರ್ಕಾರ ಹೊಂದಬಹುದು. ಕೇಂದ್ರ ಸರ್ಕಾರವೇ ಸಂವಿಧಾನಕ್ಕೆ 105ನೇ ತಿದ್ದುಪಡಿ ತಂದು ರಾಜ್ಯಗಳಿಗೆ ಪ್ರತ್ಯೇಕ ಜಾತಿಗಳ ಪಟ್ಟಿಯನ್ನು ಹೊಂದುವ ಅಧಿಕಾರ ನೀಡಿದೆ. ಹೀಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿರೋದ್ರಿಂದ ಸಮೀಕ್ಷೆಗೆ ತಡೆ ನೀಡಬಾರದು ಅಂತ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು. ಇಂದು ಕೂಡ ವಿಚಾರಣೆ ನಡೆಯಲಿದ್ದು ಜಾತಿ ಗಣತಿಗೆ ಮಧ್ಯಂತರ ತಡೆ ಸಿಗುತ್ತಾ ಅಥವಾ ಮುಂದುವರಿಸಲು ಅವಕಾಶ ಸಿಗುತ್ತಾ ಅನ್ನೋದು ಹೊರಬೀಳಲಿದೆ. ಹಿಂದುಳಿದ ವರ್ಗಗಳ ಆಯೋಗದೆದುರು ಬಿಜೆಪಿ ನಾಯಕರ ಆಕ್ರೋಶ. ಕ್ರಿಶ್ಚಿಯನ್ ಜೊತೆ ಜೋಡಿತ 14 ಪರಿಶಿಷ್ಟ ಜಾತಿಗಳ ಹೆಸರು ಔಟ್. ಒಂದ್ ಕಡೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತಿರುವಾಗಲೇ ನಿನ್ನೆ ಬಿಜೆಪಿ ನಾಯಕರ ನಿಯೋಗ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಅವರನ್ನ ಭೇಟಿ ಮಾಡಿತ್ತು. ಈ ವೇಳೆ ನಾಯಕರು ಏರು ಧ್ವನಿಯಲ್ಲೇ ಆಕ್ರೋಶ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಕ್ರಿಶ್ಚಿಯನ್ ಜೋಡಿತ ದಲಿತ ಹೆಸರಿನ ಜಾತಿಗಳ ಹೆಸರು ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ. ಇದರ ಬೆನ್ನಲ್ಲೇ ಆದಿ ಆಂಧ್ರ ಕ್ರಿಶ್ಚಿಯನ್, ಆದಿ ದ್ರಾವಿಡ ಕ್ರಿಶ್ಚಿಯನ್, ಲಮಾಣಿ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್ ಹೆಸರು ಸೇರಿದಂತೆ ಒಟ್ಟು 14 ಜಾತಿಗಳ ಹೆಸರನ್ನ ಕೈಪಿಡಿ ಮತ್ತು ಆಪ್ನಿಂದ ಕೈಬಿಟ್ಟಿದೆ. ಈ ಬಗ್ಗೆ ಅಧಿಕೃತ ಪ್ರಕಟಣೆಯನ್ನು ಆಯೋಗ ಹೊರಡಿಸಿದೆ. ಇದಕ್ಕೆ ಮುಂದೆ ಆಗ್ತಕ್ಕಂತ ಅನಾಹುತಕ್ಕೆ ನೀವೇ ಆಯೋಗವೇ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳಿ ಬಂದಿದ್ದೀವಿ. ಅಲ್ಲಿ ಮಾತಾಡುವಾಗ ಕೆಲವು ವಾದ ವಿವಾದಗಳು ಕೂಡ ಆಯ್ತು, ಏರು ಧ್ವನಿಯಲ್ಲಿ ಮಾತಾಡಿದ್ದು ಆಯ್ತು. ಈ ಪಟ್ಟಿಯಲ್ಲಿ ಏನು ಬಂದಿತ್ತಲ್ಲ ಆಯೋಗದವರು, ಅವ್ರು ತಪ್ಪು ಕಲ್ಪನೆಯಲ್ಲಿ ಬಂದಿದ್ರು. ಇವು ಯಾವುವು ನಮ್ಮ ಪಟ್ಟಿಯಲ್ಲಿ ಇಲ್ಲ. ನೀವು ಏನ್ ತೋರಿಸಿದ್ರಲ್ಲ 14 ಇದೆ, 13 ಅಲ್ಲ, 14 ಪಟ್ಟಿಯಲ್ಲಿ ಇಲ್ಲ. ಅವ್ರು ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ತೆಗೆದಾಕಿ ಅಂತ ಬಂದಿದ್ರು. ಈ ನಡುವೆ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸುತ್ತಿರೋರಿಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. 75 ವರ್ಷ ಬೆಣ್ಣೆ ತುಪ್ಪ ತಿಂತಿದ್ದಾರೆ, ಅದು ತಪ್ಪಿ ಹೋಗೋ ಭೀತಿ ಅಂತ ಲೇವಡಿ ಮಾಡಿದ್ದಾರೆ. 75 ವರ್ಷಗಳ ಕಾಲ ಬೆಣ್ಣೆ, ಮೊಸರು, ಹಾಲು ಎಲ್ಲ ಒಬ್ಬರೇ ತಿಂತಾ ಇದ್ರಲ್ಲ, ಅದು ಬೇರೆಯವ್ರಿಗೆ ಹಂಚೋಗ್ತಾ ಇದೆ ಅಂತ ಹೇಳಿ ಕೆಲವರಿಗೆ ಬೇಸರ ಆಗಿರ್ಬೋದು, ಅದಕ್ಕೆ ಮಾಡಿರ್ಬೋದು. ಸಮೀಕ್ಷೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸುಮ್ಮನೆ ಅದರಲ್ಲಿ ಅನಾವಶ್ಯಕವಾಗಿ ಗೊಂದಲಗಳು ಸೃಷ್ಟಿ ಮಾಡ್ತಕ್ಕಂಥದ್ದೇ ಒಂದು ಉದ್ದೇಶ ಆಗಿದೆ. ನಮ್ಮ ದೇಶದಲ್ಲಿ ಏನೇ ಮಾಡೋದು ಕೂಡ ಪರ ವಿರೋಧ ಇರುವಂಥದ್ದೇ. ಜಾತಿ ಗಣತಿ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ, ನಾವಲ್ಲ. ಈ ಜಟಾಪಟಿ ಒಂದ್ ಕಡೆಯಾದ್ರೆ 2 ದಿನಗಳಿಂದ ನಡೆಯುತ್ತಿರೋ ಜಾತಿ ಗಣತಿಗೆ ಸಮಸ್ಯೆಗಳ ಸರಮಾಲೆಯೇ ಸುತ್ತಕೊಂಡಿದೆ. ತರಾತುರಿಯಲ್ಲೇ ಮೃತ ಶಿಕ್ಷಕರ ಹೆಸರನ್ನ, ವಿಶೇಷ ಚೇತನರನ್ನ, ಅಷ್ಟೇ ಯಾಕೆ 7 ತಿಂಗಳ ಗರ್ಭಿಣಿ ಶಿಕ್ಷಕಿಗೂ ಗಣತಿ ಕೆಲಸ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಸಮೀಕ್ಷೆಗೆ ಹೋದಾಗ ಸರ್ವರ್ ಸಮಸ್ಯೆ ಆಗ್ತಿರೋದು ಗಣತಿ ಸಿಬ್ಬಂದಿಗೆ ಪೀಕಲಾಟ ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.